ಖಜಾನೆ ಟು ತಂತ್ರಾಂಶದಲ್ಲಿ ಜಿಪಿಎಫ್ ಟೆಂಪ್ರರಿ ಅಡ್ವಾನ್ಸ್ ಬಿಲ್ ಅನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಎಂಬುದರ ಬಗ್ಗೆ ನೋಡೋಣ. ಮೊದಲಿಗೆ ನಾವು ಕೇಸ್ ವರ್ಕರ್ ರೂಲ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕೇಸ್ ವರ್ಕರ್ ಹೋಮ್ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ಪಾತ್ ಬಂದ್ಬಿಟ್ಟು ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಪ್ರೊಸೆಸ್. ಕ್ರಿಯೇಟ್ ಬಿಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಬಿಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನ್ಯೂ ಬಿಲ್ ಕ್ರಿಯೇಷನ್ ಸ್ಕ್ರೀನ್ಗೆ ನಾವು ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನ್ ನಲ್ಲಿ ನಾವು ಬಿಲ್ ಕ್ರಿಯೇಷನ್ ಡೀಟೇಲ್ಸ್ ಅನ್ನು ನಾವು ಭರ್ತಿ ಮಾಡಬೇಕು. ಬಿಲ್ ಸೆಕ್ಟರ್ ಇದ್ದಲ್ಲಿ ನಾವು ಸ್ಟೇಟ್ ಎಂತಲೂ ಮತ್ತು ಬಿಲ್ ಟೈಪ್ ಇದ್ದಲ್ಲಿ ನಾವು CTS 7 ಜನರಲ್ ಪ್ರೊವೈಡೆಂಟ್ ಫಂಡ್ GPF CTS 7 ಎಂತಲೂ ನಾವು ಸೆಲೆಕ್ಟ್ ಮಾಡಬೇಕು. ನಂತರ ಕ್ಲೇಮ್ ಟೈಪ್ ನಲ್ಲಿ ಬಂದು ಬಿಟ್ಟು ನಾವು 3 ವಿಧದ GPF ಗಳನ್ನು ನಾವು ನೋಡಬಹುದು. GPF ಫೈನಲ್ ವಿಡ್ರಾಲ್, GPF ಪಾರ್ಷಿಯಲ್ ವಿಡ್ರಾಲ್, GPF ಟೆಂಪ್ರರಿ ಅಡ್ವಾನ್ಸ್. ಇಂದು ನಾವು GPF ಟೆಂಪ್ರರಿ ಅಡ್ವಾನ್ಸ್ ಬಗ್ಗೆ ನಾವು ನೋಡೋಣ. ಅಂದ್ರೆ ಕ್ಲೇಮ್ ಟೈಪ್ ನಲ್ಲಿ ನಾವು GPF ಟೆಂಪ್ರರಿ ಅಡ್ವಾನ್ಸ್ ಅಂತಲೂ ನಾವು ಸೆಲೆಕ್ಟ್ ಮಾಡಬೇಕು. ನಂತರ ಓಪನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಆನ್ಲೈನ್ ಸ್ಯಾಂಕ್ಷನ್ ಆರ್ಡರ್ ಮತ್ತು ಆಫ್ಲೈನ್ ಸ್ಯಾಂಕ್ಷನ್ ಆರ್ಡರ್ ಎಂಬ ಸ್ಕ್ರೀನ್ ನಮಗೆ ಡಿಸ್ಪ್ಲೇ ಆಗುತ್ತದೆ. ಇದರಲ್ಲಿ ನಾವು ಆಫ್ಲೈನ್ ಆರ್ಡರ್ ಮೇಲೆ ನಾವು ಅನ್ಸೆಲೆಕ್ಟ್ ಬಾಕ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕು. ನಂತರ ಸ್ಯಾಂಕ್ಷನ್ ಆರ್ಡರ್ ನಂಬರ್ ಮತ್ತು ಸ್ಯಾಂಕ್ಷನ್ ಆರ್ಡರ್ ಡೇಟ್ ಇದ್ದಲ್ಲಿ GPF ಟೆಂಪ್ರರಿ ಅಡ್ವಾನ್ಸ್ ಮಂಜೂರಾತಿ ಆದಂತಹ ಆದೇಶದ ಸಂಖ್ಯೆ ಮತ್ತು ಆದೇಶ ದಿನಾಂಕವನ್ನು ನಾವು ಇದರಲ್ಲಿ ನಮೂದಿಸಬೇಕು. ಆದೇಶ ಸಂಖ್ಯೆ ಮತ್ತು ದಿನಾಂಕವನ್ನು ನಮೂದಿಸಿದ ನಂತರ ನಾವು ಓಪನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ CTS 7 GPF ಬಿಲ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಈ ಒಂದು ಸ್ಕ್ರೀನ್ ನಲ್ಲಿ ನಾವು ಜನರಲ್ ಡೀಟೇಲ್ಸ್ CTS 7 GPF ಬಿಲ್ ಮತ್ತು ರಿಸಿಪಿಯೆಂಟ್ ಅಮೌಂಟ್ ಸಮ್ಮರಿ ಡೀಟೇಲ್ಸ್ ಮತ್ತು ಸರ್ಟಿಫಿಕೇಟ್ ಡೀಟೇಲ್ಸ್ ಸ್ಕ್ರೀನ್ ಗಳನ್ನು ನಾವು ಇದರಲ್ಲಿ ನೋಡಬಹುದು. ಮೊದಲಿಗೆ ನಾವು ಜನರಲ್ ಡೀಟೇಲ್ಸ್ ನಲ್ಲಿ ಬಂದು ಬಿಟ್ಟು ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಅನ್ನು ನಾವು ಇದರಲ್ಲಿ ಸೆಲೆಕ್ಟ್ ಮಾಡಬೇಕು. ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ನಾವು ಮುಂದಿನ ಹಂತದ ಕಡೆಗೆ ಅಂದರೆ CTS 7 GPF ಬಿಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದರಲ್ಲಿ ಬಂದು ಬಿಟ್ಟು ಸಿಬ್ಬಂದಿಯ KGID ಸಂಖ್ಯೆಯನ್ನು ನಾವು ಇದರಲ್ಲಿ ನಮೂದಿಸಬೇಕು. ಸಿಬ್ಬಂದಿಯ KGID ಸಂಖ್ಯೆಯನ್ನು ನಮೂದಿಸಿದ ನಂತರ ಸಿಬ್ಬಂದಿಯ ಹೆಸರು ಇದರಲ್ಲಿ ಫೆಚ್ ಆಗುತ್ತೆ. ನಂತರ ಡೆಸಿಗ್ನೇಷನ್ ನಲ್ಲಿ ಸಿಬ್ಬಂದಿಯು ಪ್ರಸ್ತುತ ಹೊಂದಿರುವಂತಹ ಪದನಾಮವನ್ನು ನಾವು ಇದರಲ್ಲಿ ನಮೂದಿಸಬೇಕು. ಪ್ರಸ್ತುತ ಸಿಬ್ಬಂದಿಯು ಹೊಂದಿದಂತಹ ಮೂಲ ವೇತನವನ್ನು ಸಹ ನಾವು ಇದರಲ್ಲಿ ನಮೂದಿಸಬೇಕು. ಸಿಬ್ಬಂದಿಯ ಡೆಸಿಗ್ನೇಷನ್ ಮತ್ತು ಬೇಸಿಕ್ ಅನ್ನು ನಮೂದಿಸಿದ ನಂತರ ನಾವು ಡೇಟ್ ಆಫ್ ಬರ್ತ್ ಅಂದ್ರೆ ಸಿಬ್ಬಂದಿಯ ಜನ್ಮ ದಿನಾಂಕವನ್ನು ನಾವು ನಮೂದಿಸಬೇಕು. ನಂತರ ಸಿಬ್ಬಂದಿಯು ಕರ್ತವ್ಯಕ್ಕೆ ಸೇರಿದಂತಹ ದಿನಾಂಕ ಅಂದರೆ ಡೇಟ್ ಆಫ್ ಜಾಯ್ನಿಂಗ್ ಅನ್ನು ನಾವು ಇದರಲ್ಲಿ ನಮೂದಿಸಬೇಕು. ನಂತರ GPF ಅಕೌಂಟ್ ಸಂಖ್ಯೆಯನ್ನು ನಾವು ನಮೂದಿಸಬೇಕು. GPF ಅಕೌಂಟ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಹಿಂದಿನ ಆರ್ಥಿಕ ಸಾಲಿನ ಮಹಾಲೇಖಪಾಲಕರ ಲೆಕ್ಕದ ತಕ್ತಿ ಅಂದರೆ ಈಗಾಗಲೇ ಬಿಡುಗಡೆ ಮಾಡಿದಂತಹ ಮಹಾಲೇಖಪಾಲಕರ ಲೆಕ್ಕದ ತಕ್ತಿಯಲ್ಲಿ ಬಾಕಿ ಉಳಿದಂತಹ ಒಟ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ನಾವು ಇದರಲ್ಲಿ ನಮೂದಿಸಬೇಕು. ನಂತರ ಪ್ರಸಕ್ತ ಹಣಕಾಸಿನ ಸಾಲಿಗೆ ವಂತಿಗೆಯ ಮೊತ್ತ ವಂತಿಗೆ ಪ್ಲಸ್ ವಸೂಲಾತಿಯನ್ನು ನಾವು ಇದರಲ್ಲಿ ನಮೂದಿಸಬೇಕು. ಅಂದರೆ ಮಹಾಲೇಖಪಾಲಕರ ಲೆಕ್ಕದ ತಕ್ತಿಯು ಮಾರ್ಚ್ ನಿಂದ ಫೆಬ್ರವರಿವರೆಗೆ ಇದ್ದು ಫೆಬ್ರವರಿಯ ನಂತರ ಉಳಿದ ಮಾಹೆಯಲ್ಲಿ ಕಟಾವು ಆದಂತಹ ಒಟ್ಟು ಮೊತ್ತವನ್ನು ನಾವು ಇದರಲ್ಲಿ ನಮೂದಿಸಬೇಕು. ಪ್ರಸಕ್ತ ಹಣಕಾಸು ಸಾಲಿಗೆ ಮುಂಚಿತವಾಗಿ ಮುಂಗಡ ಸೆಳೆದಿದ್ದರೆ ಆ ಮುಂಗಡವನ್ನು ಸಹ ನಾವು ಇದರಲ್ಲಿ ನಮೂದಿಸಬೇಕು. ನಂತರ ನಮಗೆ ಒಟ್ಟು ಲೆಕ್ಕದ ಶಿಲ್ಕು ನಮಗೆ ಕಾಣಲ್ಪಡುತ್ತದೆ. ಅಂದರೆ ಮಹಾಲೇಖಪಾಲಕರ ಲೆಕ್ಕದ ಶಿಲ್ಕು ಮತ್ತು ನಂತರ ಇತರ ತಿಂಗಳುಗಳಲ್ಲಿ ಅಂದರೆ ಮಾರ್ಚ್ ಮಾಹೆಯ ನಂತರ ವೇತನ ಬಿಲ್ಲಿನಲ್ಲಿ ಕಟಾವು ಆದಂತಹ ಶುಲ್ಕವನ್ನು ಕೂಡಿಸಿ ಒಟ್ಟು ಲೆಕ್ಕದ ಶಿಲ್ಕಿನಲ್ಲಿ ನಾವು ನೋಡಬಹುದು. ನಂತರ ಬಂದು ನ್ಯೂ ಅಡ್ವಾನ್ಸ್
ದಲ್ಲಿ ಅಂದರೆ ಕೇಳಿರುವ ಹೊಸ ಮುಂಗಡನಲ್ಲಿ ಜಿಪಿಎಫ್ ಟೆಂಪ್ರರಿ ಅಡ್ವಾನ್ಸ್ ನಲ್ಲಿ ಮಂಜೂರಾತಿ ಆದಂತಹ ಮೊತ್ತವನ್ನು ನಾವಿದರಲ್ಲಿ ನಂತರ ಮಂಜೂರಾತಿಯಾದಂತಹ ಒಟ್ಟು ಮೊತ್ತವು ಪ್ರತಿ ಮಾಹೆ ಅಂದರೆ ಒಟ್ಟು ಕಂತುಗಳ ಸಂಖ್ಯೆಯನ್ನು ನಾವಿದರಲ್ಲಿ ನಮೂದಿಸಬೇಕು. ನಂತರ ನಮಗೆ ಕಂತಿನ ಮೊತ್ತ ಡಿಸ್ಪ್ಲೇ ಆಗುತ್ತೆ. ಸದರಿ ಮಾಹಿತಿಯು ಸರಿ ಇದ್ದಲ್ಲಿ ನಾವು ಮುಂದಿನ ಹಂತದ ಕಡೆಗೆ ಹೋಗಬೇಕು. ಮುಂದಿನ ಹಂತದಲ್ಲಿ ನೋಡುವುದಾದರೆ ರಿಸಿಪಿಯಂಟ್ ಅಮೌಂಟ್ ಸಮ್ಮರಿ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ನಮಗೆ ಪೇಮೆಂಟ್ ಡೀಟೇಲ್ಸ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಈ ಒಂದು ಸ್ಕ್ರೀನ್ ನಲ್ಲಿ ನಾವು ಮೋಡ್ ಆಫ್ ಪೇಮೆಂಟ್ ಇದ್ದಲ್ಲಿ ಈ ಪೇಮೆಂಟ್ ಅಂತಲೂ ನಾವು ಸೆಲೆಕ್ಟ್ ಮಾಡಬೇಕು. ನಂತರ ರಿಸಿಪಿಯಂಟ್ ಡೀಟೇಲ್ಸ್ ಅಂದರೆ ಸಿಬ್ಬಂದಿಯ ಹೆಸರು, ಸಿಬ್ಬಂದಿಯ ರಿಸಿಪಿಯಂಟ್ ಕೋಡ್ ಮತ್ತು ಬ್ಯಾಂಕ್ ವಿವರವನ್ನು ನಾವು ಇದರಲ್ಲಿ ನೋಡಬಹುದು. ನಂತರ ಮುಂದಿನ ಹಂತದ ಕಡೆಗೆ ಹೋಗುವುದಾದರೆ ಸರ್ಟಿಫಿಕೇಟ್ ಡೀಟೇಲ್ಸ್ ನಲ್ಲಿ ಬಂದು ಬಿಟ್ಟು ಸದರಿ ಬಿಲ್ಲಿಗೆ ಸರ್ಟಿಫಿಕೇಟ್ ಅಗತ್ಯವಿಲ್ಲವೆಂದು ಡಿಸ್ಪ್ಲೇ ಆಗುತ್ತಿದ್ದು, ನಾವು ಈ ಎಲ್ಲ ಹಂತಗಳನ್ನು ಹಾದು ಬಂದ ನಂತರ ಸದರಿ ಬಿಲ್ ಅನ್ನು ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಸೇವ್ ಮಾಡುವುದಾದರೆ ನಾವು ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಸದರಿ ಬಿಲ್ಲು ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಸೇವ್ ಆಗಿ ಉಳಿಯುತ್ತದೆ. ಫಾರ್ವರ್ಡ್ ಅಂಡ್ ಪ್ರಿಂಟ್ ಎಂದು ಹೇಳಿದಾಗ ಬಿಲ್ಲು ಸೂಪ್ರಿಡೆಂಟ್ ಲಾಗಿನ್ ಗೆ ಫಾರ್ವರ್ಡ್ ಆಗುತ್ತದೆ ಮತ್ತು ಸದರಿ ಬಿಲ್ ಅನ್ನು ನಾವು ಪ್ರಿಂಟ್ ತೆಗೆದುಕೊಳ್ಳಬಹುದು. ಫಾರ್ವರ್ಡ್ ಎಂದು ಹೇಳಿದಾಗ ಬಿಲ್ಲು ಸೂಪ್ರಿಡೆಂಟ್ ಲಾಗಿನ್ ಗೆ ಫಾರ್ವರ್ಡ್ ಆಗುತ್ತದೆ. ಈಗ ನಾವು ಫಾರ್ವರ್ಡ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಈ ಒಂದು ಸ್ಕ್ರೀನ್ ನಲ್ಲಿ ಸಕ್ಸೆಸ್ಫುಲಿ ಕಂಪ್ಲೀಟೆಡ್ ವೆರಿಫಿಕೇಶನ್, ಡು ಯು ವಾಂಟ್ ಟು ಸೇವ್ ಅಂಡ್ ಫಾರ್ವರ್ಡ್ ಎಂದು ಇದೆ. ನಾವು ಓಕೆ ಅಂತಲೂ ನಾವು ಕ್ಲಿಕ್ ಮಾಡಬೇಕು. ಓಕೆ ಅಂತಲೂ ನಾವು ಕ್ಲಿಕ್ ಮಾಡಿದ ನಂತರ ಸಿಗ್ನೇಚರ್ ಸರ್ಟಿಫಿಕೇಟ್ ತೆರೆಯಲ್ಪಡುತ್ತದೆ. ಈ ಸಿಗ್ನೇಚರ್ ಸರ್ಟಿಫಿಕೇಟ್ ಮೇಲೆ ನಾವು ಓಕೆ ಅಂತಲೂ ಕ್ಲಿಕ್ ಮಾಡಬೇಕು. ನಾವು ಓಕೆ ಅಂತಲೂ ಕ್ಲಿಕ್ ಮಾಡಿದ ನಂತರ ಬಿಲ್ ಇನ್ಫಾರ್ಮೇಶನ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಈ ಒಂದು ಸ್ಕ್ರೀನ್ ನಲ್ಲಿ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸೆಸ್ಫುಲಿ ಎಂದು ಡಿಸ್ಪ್ಲೇ ಆಗುತ್ತೆ. ಅಂದರೆ ಬಿಲ್ಲು ಮುಂದಿನ ಹಂತದ ಕಡೆಗೆ ಅಂದರೆ ಸೂಪ್ರೆಂಟ್ ಲಾಗಿನ್ ಗೆ ಫಾರ್ವರ್ಡ್ ಆಗುತ್ತೆ. ನಂತರ ನಾವು ಮುಂದಿನ ರೋಲ್ ಕಡೆಗೆ ಅಂದರೆ ಸೂಪ್ರೆಂಟ್ ರೋಲ್ ಅನ್ನು ನಾವು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ ನಲ್ಲಿ ಬಿಲ್ ವೆರಿಫಿಕೇಶನ್ ವರ್ಕ್ ಲಿಸ್ಟ್ ಸೂಪ್ರೆಂಟ್ ಎಂಬ ಬಿಲ್ ನಮಗೆ ಕಾಣಲ್ಪಡುತ್ತದೆ. ನಾವು ನೇರವಾಗಿ ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ ಮೇಲೆ ನಾವು ಕ್ಲಿಕ್ ಮಾಡಬಹುದು. ಇಲ್ಲದಿದ್ದಲ್ಲಿ ಪಾತ್ ಬಂದ್ಬಿಟ್ಟು ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಪ್ರೊಸೆಸ್, ಇದರಲ್ಲಿ ಬಿಲ್ ವೆರಿಫಿಕೇಶನ್ ವರ್ಕ್ ಲಿಸ್ಟ್ ಸೂಪ್ರೆಂಟ್ ಮೇಲೆ ಸಹ ನಾವು ಕ್ಲಿಕ್ ಮಾಡಬಹುದು. ಮಾಡಿದ ನಂತರ ನಾವು ವರ್ಕ್ ಲಿಸ್ಟ್ ಸ್ಕ್ರೀನ್ ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನ್ ನಲ್ಲಿ ನಾವು ಕ್ರಮ ಸಂಖ್ಯೆ, ಬಿಲ್ ಡೀಟೇಲ್ಸ್, ಬಿಲ್ ನಂಬರ್, ಬಿಲ್ ಟೈಪ್, ಕ್ಲೇಮ್ ಟೈಪ್, ಗ್ರಾಸ್ ಅಮೌಂಟ್, ನೆಟ್ ಅಮೌಂಟ್, ಬಿಲ್ ಕ್ರಿಯೇಷನ್ ಡೇಟ್ ಅನ್ನು ನಾವು ನೋಡಬಹುದು. ನಾವು ಈ ಸ್ಕ್ರೀನ್ ನಲ್ಲಿ ಬಂದು ಬಿಟ್ಟು ಬಿಲ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಬಿಲ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಬಿಲ್ ಕ್ರಿಯೇಷನ್ ಸ್ಕ್ರೀನ್ ಗೆ ನಾವು ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನ್ ನಲ್ಲಿ ಜನರಲ್ ಡೀಟೇಲ್ಸ್, CTS 7 GPF ಬಿಲ್, ರಿಸಿಪಿಯಂಟ್ ಅಮೌಂಟ್ ಸಮ್ಮರಿ ಡೀಟೇಲ್ಸ್, ಸರ್ಟಿಫಿಕೇಟ್ ಡೀಟೇಲ್ಸ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಚೆಕ್ ಲಿಸ್ಟ್ ವೆರಿಫಿಕೇಶನ್, ವೆರಿಫಿಕೇಶನ್ ಲಿಸ್ಟ್ ಗಳನ್ನು ನಾವು ಇದರಲ್ಲಿ ನೋಡಬಹುದು. ಮೊದಲಿಗೆ ನಾವು ವೆರಿಫಿಕೇಶನ್ ಲಿಸ್ಟ್ ನಲ್ಲಿ ನಾಟ್ ವೆರಿಫೈಡ್ ಅನ್ನು ನಾವು ಗಮನಿಸಬಹುದು. ಅಂದರೆ ಎಲ್ಲ ಸೆಕ್ಷನ್ಗಳು ವೆರಿಫೈಡ್ ಆದ ನಂತರ ಸದರಿ ಮಾಹಿತಿಯು ವೆರಿಫೈಡ್ ಎಂದು ಡಿಸ್ಪ್ಲೇ ಆಗುತ್ತೆ. ಮೊದಲಿಗೆ ನಾವು ಮೊದಲ ಹಂತದಲ್ಲಿ ಬರುವುದಾದರೆ ಜನರಲ್ ಡೀಟೇಲ್ಸ್ ನಲ್ಲಿ ಬಂದು ಬಿಟ್ಟು ಸೂಪ್ರೆಂಟ್ ಆದವರು ಲೆಕ್ಕ ಶೀರ್ಷಿಕೆಯನ್ನು ಪರಿಶೀಲಿಸಬೇಕು. ಹೆಡ್ ಆಫ್ ಅಕೌಂಟ್ ಅನ್ನು ವೆರಿಫೈಡ್ ಮಾಡಿದ ನಂತರ ಅಂದರೆ ಹೆಡ್ ಆಫ್ ಅಕೌಂಟ್ ಅನ್ಸೆಲೆಕ್ಟ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ಮುಂದಿನ ಹಂತದ ಕಡೆಗೆ CTS 7 GPF ಬಿಲ್ ಕಡೆಗೆ ಹೋಗೋಣ. ಈ ಒಂದು ಸ್ಕ್ರೀನ್ ನಲ್ಲಿ ಸೂಪ್ರೆಂಟ್ ಆದವರು ಮಂಜೂರಾತಿ ಆದಂತಹ ಮೊತ್ತ ಮತ್ತು ಒಟ್ಟು ಕಂತುಗಳ ಸಂಖ್ಯೆ ಸರಿ ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಬೇಕು. ನಂತರ ಮುಂದಿನ ಹಂತದಲ್ಲಿ ಬರುವುದಾದರೆ ಇದರಲ್ಲಿ ಪೇಮೆಂಟ್ ಡೀಟೇಲ್ಸ್ ಮತ್ತು ರಿಸಿಪಿಯಂಟ್ ಡೀಟೇಲ್ಸ್
ಸರಿ ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಬೇಕು. ಅಂದರೆ ರಿಸಿಪಿಯಂಟ್ ಡೀಟೇಲ್ಸ್ ಸರಿ ಇದ್ದಲ್ಲಿ ರಿಸಿಪಿಯಂಟ್ ಡೀಟೇಲ್ಸ್ ವೆರಿಫೈಡ್ ಅನ್ನು ಮಾಡಬೇಕು. ಅಂದರೆ ಅನ್ಸೆಲೆಕ್ಟ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಅಮೌಂಟ್ ಸಮರಿಯಲ್ಲಿ ಬಂದು ಬಿಟ್ಟು ಅಮೌಂಟ್ ಡೀಟೇಲ್ಸ್ ವೆರಿಫೈಡ್ ನಲ್ಲಿ ಅನ್ಸೆಲೆಕ್ಟ್ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡಬೇಕು. ನಂತರ ಸರ್ಟಿಫಿಕೇಟ್ ಡೀಟೇಲ್ಸ್ ನಲ್ಲಿ ಬಂದು ಬಿಟ್ಟು ಇದರಲ್ಲಿ ನೋ ಸರ್ಟಿಫಿಕೇಟ್ ಫೌಂಡ್ ಎಂದು ಡಿಸ್ಪ್ಲೇ ಆಗುತ್ತಿದೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಸುಪ್ರೀಂಟ್ ಆದವರು ವೆರಿಫಿಕೇಶನ್ ಆಕ್ಷನ್ ನಲ್ಲಿ ಸ್ಯಾಂಕ್ಷನ್ ಆರ್ಡರ್ ಇದ್ದಲ್ಲಿ ಸೆಲೆಕ್ಟ್ ಎಂತಲೂ ಮತ್ತು ಅನೆಕ್ಸರ್ 1 ಬಾಕ್ಸ್ ಅನ್ನು ಸೆಲೆಕ್ಟ್ ಎಂತಲೂ ಮಾಡಬೇಕು. ನಂತರ ಎಡಿಷನಲ್ ಡಾಕ್ಯುಮೆಂಟ್ಸ್ ನಲ್ಲಿ ಹೆಚ್ಚುವರಿ ದಾಖಲಾತಿಗಳನ್ನು ಲಗತ್ತಿಸುತ್ತಿದ್ದಲ್ಲಿ ಎಡಿಷನಲ್ ಡಾಕ್ಯುಮೆಂಟ್ಸ್ ಅಂತಲೂ ಇದರಲ್ಲಿ ಟೈಪ್ ಮಾಡಬೇಕು. ನಂತರ ಚೆಕ್ ಲಿಸ್ಟ್ ವೆರಿಫಿಕೇಶನ್ ನಲ್ಲಿ ಬಂದು ಬಿಟ್ಟು ಚೆಕ್ ಲಿಸ್ಟ್ ವೆರಿಫಿಕೇಶನ್ ಬಿಲ್ಲಿಗೆ ಸಂಬಂಧಪಟ್ಟಂತಹ ಪರಿಶೀಲನಾ ತಖ್ತೆಯಾಗಿದ್ದು ಇದನ್ನು ಸುಪ್ರೀಂಟ್ ಆದವರು ನಮೂದಿಸಬೇಕು. ಅಂದರೆ ಸದರಿ ಮಾಹಿತಿಯು ಎಸ್ ಎಂತಲೂ ಅಥವಾ ನೋ ಎಂತಲೂ ಅಥವಾ ನಾಟ್ ಅಪ್ಲಿಕೇಬಲ್ ಎಂತಲೂ ಇರುವುದನ್ನು ಸುಪ್ರೀಂಟ್ ಅವರು ನಮೂದಿಸಬೇಕು. ಚೆಕ್ ಲಿಸ್ಟ್ ವೆರಿಫಿಕೇಶನ್ ಅನ್ನು ನಮೂದಿಸಿದ ನಂತರ ಮುಂದಿನ ಹಂತದ ಕಡೆಗೆ ಅಂದರೆ ವೆರಿಫಿಕೇಶನ್ ಲಿಸ್ಟ್ ನಲ್ಲಿ ಬಂದು ಬಿಟ್ಟು ನಾವು ಇದರಲ್ಲಿ ವೆರಿಫೈಡ್ ಅನ್ನು ಗಮನಿಸಬಹುದು. ಎಲ್ಲ ಸೆಕ್ಷನ್ಗಳು ವೆರಿಫೈಡ್ ಆದ ನಂತರ ಸುಪ್ರೀಂಟ್ ಆದವರು ಸದರಿ ಬಿಲ್ ಅನ್ನು ತಮ್ಮ ಹಂತದಲ್ಲಿಯೇ ಸೇವ್ ಎಂದು ಮಾಡಿ ತಮ್ಮ ಹಂತದಲ್ಲಿಯೇ ಸೇವ್ ಆಗಿ ಉಳಿಸಬಹುದು. ಇಲ್ಲದಿದ್ದಲ್ಲಿ ಫಾರ್ವರ್ಡ್ ಟು ಡಿಡಿಒ ಎಂದು ಮಾಡಿದಾಗ ಬಿಲ್ಲು ಡ್ರಾಯಿಂಗ್ ರೂಲ್ಗೆ ಫಾರ್ವರ್ಡ್ ಆಗುತ್ತದೆ. ಫಾರ್ವರ್ಡ್ ಟು ಡಿಡಿಒ ಅಂಡ್ ಪ್ರಿಂಟ್ ಎಂದು ಹೇಳಿದಾಗ ಸದರಿ ಬಿಲ್ಲು ಪ್ರಿಂಟ್ ತೆಗೆದುಕೊಳ್ಳಬಹುದು ಮತ್ತು ಡಿಡಿಒ ಲಾಗಿನ್ಗೆ ಫಾರ್ವರ್ಡ್ ಆಗುತ್ತದೆ. ರಿಟರ್ನ್ ಟು ಕೇಸ್ ವರ್ಕ್ ಎಂದು ಹೇಳಿದಾಗ ಅಂದರೆ ಸದರಿ ಬಿಲ್ಲಿನಲ್ಲಿ ತಪ್ಪುಗಳಿದ್ದಲ್ಲಿ ಸುಪ್ರೀಂಟ್ ಆದವರು ಬಿಲ್ ಅನ್ನು ಮರಳಿ ಕೇಸ್ ವರ್ಕರ್ಗೆ ಮರಳಿಸಬಹುದು. ಆ ಸಂದರ್ಭದಲ್ಲಿ ರಿಟರ್ನ್ ಟು ಕೇಸ್ ವರ್ಕರ್ ಎಂತಲೂ ಕ್ಲಿಕ್ ಮಾಡಬೇಕು. ಈಗ ನಾವು ಸದರಿ ಬಿಲ್ ಅನ್ನು ಡ್ರಾಯಿಂಗ್ ರೂಲ್ಗೆ ಫಾರ್ವರ್ಡ್ ಮಾಡೋಣ. ಅಂದರೆ ಫಾರ್ವರ್ಡ್ ಟು ಡಿಡಿಒ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫಾರ್ವರ್ಡ್ ಟು ಡಿಡಿಒ ಮೇಲೆ ಕ್ಲಿಕ್ ಮಾಡಿದ ನಂತರ ಸಕ್ಸೆಸ್ಫುಲಿ ಕಂಪ್ಲೀಟೆಡ್ ವೆರಿಫಿಕೇಶನ್ ಡು ಯು ವಾಂಟ್ ಟು ಸೇವ್ ಅಂಡ್ ಫಾರ್ವರ್ಡ್ ಎಂದು ಡಿಸ್ಪ್ಲೇ ಆಗುತ್ತದೆ. ನಾವು ಓಕೆ ಅಂತಲೂ ಕ್ಲಿಕ್ ಮಾಡಬೇಕು. ಓಕೆ ಅಂತಲೂ ಕ್ಲಿಕ್ ಮಾಡಿದ ನಂತರ ನಮಗೆ ಸಿಗ್ನೇಚರ್ ಸರ್ಟಿಫಿಕೇಟ್ ಡಿಸ್ಪ್ಲೇ ಆಗುತ್ತದೆ. ಈ ಸಿಗ್ನೇಚರ್ ಸರ್ಟಿಫಿಕೇಟ್ ಮೇಲೆ ನಾವು ಓಕೆ ಅಂತಲೂ ಕ್ಲಿಕ್ ಮಾಡಬೇಕು. ನಂತರ ಯೂಸರ್ ಪಿನ್ ಇದ್ದಲ್ಲಿ ನಾವು ಕೆಜಿಐಡಿ ಸಂಖ್ಯೆಯನ್ನು ಸುಪ್ರೀಂಟ್ ಕೆಜಿಐಡಿ ಸಂಖ್ಯೆಯನ್ನು ನಾವು ಇದರಲ್ಲಿ ನಮೂದಿಸಬೇಕು. ನಂತರ ಓಕೆಯ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಬಿಲ್ ಇನ್ಫಾರ್ಮೇಶನ್ ಸ್ಕ್ರೀನ್ ಕಾಣಲ್ಪಡುತ್ತದೆ. ಈ ಒಂದು ಸ್ಕ್ರೀನ್ ನಲ್ಲಿ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸೆಸ್ಫುಲಿ ಎಂದು ಡಿಸ್ಪ್ಲೇ ಆಗುತ್ತದೆ. ನಾವು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಬೇಕು. ಸದರಿ ಬಿಲ್ಲು ಡಿಡಿಒ ಲಾಗಿನ್ಗೆ ಫಾರ್ವರ್ಡ್ ಆಗುತ್ತೆ. ರೋಲ್ ಬಂದ್ಬಿಟ್ಟು ಡ್ರಾಯಿಂಗ್ ರೋಲ್ ಅನ್ನು ನಾವು ಇದರಲ್ಲಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ಡ್ರಾಯಿಂಗ್ ಡಿಡಿಒ ರೋಲ್ಗೆ ನಾವು ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ ನಲ್ಲಿ ಬಿಲ್ ವೆರಿಫಿಕೇಶನ್ ವರ್ಕ್ ಲಿಸ್ಟ್ ಡಿಡಿಒ ಅನ್ನು ನಾವು ನೋಡಬಹುದು. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ವರ್ಕ್ ಲಿಸ್ಟ್ ಸ್ಕ್ರೀನ್ಗೆ ನಾವು ಪ್ರವೇಶವನ್ನು ಪಡೆಯುತ್ತೇವೆ. ಇಲ್ಲದಿದ್ದಲ್ಲಿ ಪಾತ್ ಬಂದ್ಬಿಟ್ಟು ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಪ್ರೊಸೆಸ್ ಇದರಲ್ಲಿ ಬಿಲ್ ವೆರಿಫಿಕೇಶನ್ ವರ್ಕ್ ಲಿಸ್ಟ್ ಡಿಡಿಒ ಮೇಲೆ ಕ್ಲಿಕ್ ಮಾಡಬೇಕು. ಆಗಲೂ ಸಹ ನಾವು ವರ್ಕ್ ಲಿಸ್ಟ್ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ವರ್ಕ್ ಲಿಸ್ಟ್ ಸ್ಕ್ರೀನ್ ನಲ್ಲಿ ಕ್ರಮ ಸೀರಿಯಲ್ ನಂಬರ್, ಬಿಲ್ ನಂಬರ್, ಬಿಲ್ ಟೈಪ್, ಕ್ಲೇಮ್ ಟೈಪ್, ಗ್ರಾಸ್ ಅಮೌಂಟ್, ನೆಟ್ ಅಮೌಂಟ್ ಅನ್ನು ನಾವು ನೋಡಬಹುದು. ನಾವು ಡಿಡಿಒ ಆದವರು ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿಲ್ ಕ್ರಿಯೇಷನ್ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಬಿಲ್ ಕ್ರಿಯೇಷನ್ ಸ್ಕ್ರೀನ್ ನಲ್ಲಿ ಜನರಲ್ ಡೀಟೇಲ್ಸ್, CTS 7, GPF ಬಿಲ್, ರಿಸಿಪಿಯಂಟ್ ಅಮೌಂಟ್ ಸಮ್ಮರಿ ಡೀಟೇಲ್ಸ್, ಸರ್ಟಿಫಿಕೇಟ್ ಡೀಟೇಲ್ಸ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಚೆಕ್ ಲಿಸ್ಟ್ ವೆರಿಫಿಕೇಶನ್ ಲಿಸ್ಟ್ ಗಳನ್ನು ನಾವು ಇದರಲ್ಲಿ ಗಮನಿಸಬಹುದು. ಮೊದಲಿಗೆ ಡಿಡಿಒ ಆದವರು ಜನರಲ್ ಡೀಟೇಲ್ಸ್ ನಲ್ಲಿ ಬಂದು ಬಿಟ್ಟು ಲೆಕ್ಕ ಶೀರ್ಷಿಕೆಯನ್ನು ಪರಿಶೀಲಿಸಬೇಕು. ನಂತರ CTS 7 ನಲ್ಲಿ ಸಿಬ್ಬಂದಿ ಹೆಸರು ಮತ್ತು ಮಂಜೂರಾತಿ ಆದಂತಹ ಮೊಬಲಗು, ಒಟ್ಟು ಕಂತುಗಳು ಮತ್ತು ಪ್ರತಿ ಮಾಹೆ ಕಟಾವು ಆಗುವಂತಹ ಮೊಬಲಗು ಸರಿ ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಬೇಕು. ನಂತರ ರಿಸಿಪಿಯಂಟ್ ಅಮೌಂಟ್ ಸಮ್ಮರಿ ಡೀಟೇಲ್ಸ್ ನಲ್ಲಿ ಪೇಮೆಂಟ್
ಪಾವತಿಯ ವಿವರ ಮತ್ತು ರಿಸಿಪಿಯನ್ ಡೀಟೇಲ್ಸ್ ಸರಿ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರಿಶೀಲಿಸಬೇಕು. ಸರಿ ಇದ್ದಲ್ಲಿ ರಿಸಿಪಿಯನ್ ಡೀಟೇಲ್ಸ್ ಅನ್ನು ವೆರಿಫೈಡ್ ಮಾಡಬೇಕು. ನಂತರ ಅಮೌಂಟ್ ಸಮ್ಮರಿಯಲ್ಲಿ ಅಮೌಂಟ್ ಡೀಟೇಲ್ಸ್ ಅನ್ನು ವೆರಿಫೈಡ್ ನಂತರ ಮುಂದಿನ ಹಂತದ ಕಡೆಗೆ ಬರುವುದಾದರೆ ಸರ್ಟಿಫಿಕೇಟ್ ಡೀಟೇಲ್ಸ್ ನಲ್ಲಿ ನೋ ಸರ್ಟಿಫಿಕೇಟ್ ಫೌಂಡ್ ಎಂದು ಡಿಸ್ಪ್ಲೇ ಆಗುತ್ತಿದ್ದು, ನಂತರ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ವೆರಿಫಿಕೇಶನ್ ಆಕ್ಷನ್ ನಲ್ಲಿ ಅನ್ಸೆಲೆಕ್ಟ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡುತ್ತಾ ಬರಬೇಕು. ನಂತರ ಚೆಕ್ ಲಿಸ್ಟ್ ವೆರಿಫಿಕೇಶನ್ ಅಂದರೆ ಈಗಾಗಲೇ ಸುಪ್ರೀಂಟ್ ಇದ್ದವರು ನಮೂದಿಸಿದಂತಹ ಚೆಕ್ ಲಿಸ್ಟ್ ಅನ್ನು ಡಿಡಿಒ ಆದವರು ಪರಿಶೀಲಿಸಬೇಕು. ಅಂದರೆ ಚೆಕ್ ಲಿಸ್ಟ್ ತಪ್ಪಾಗಿದ್ದಲ್ಲಿ ಅಂದರೆ ನೋ ಅನ್ನು ಎಸ್ ಎಂತಲೂ ಎಸ್ ಅನ್ನು ನಾಟ್ ಅಪ್ಲಿಕೇಬಲ್ ಎಂತಲೂ ಡಿಡಿಒ ಆದವರು ತಮ್ಮ ಹಂತದಲ್ಲೇ ತಿದ್ದುಪಡಿಯನ್ನು ಮಾಡಬಹುದು. ನಂತರ ವೆರಿಫಿಕೇಶನ್ ಲಿಸ್ಟ್ ನಲ್ಲಿ ನಾವು ವೆರಿಫೈಡ್ ಆಗಿರುವುದನ್ನು ಗಮನಿಸುತ್ತೇವೆ. ಆದರೆ ಇಲ್ಲಿ ಅಮೌಂಟ್ ಡೀಟೇಲ್ಸ್ ವೆರಿಫಿಕೇಶನ್ ಅಲ್ಲಿ ನಾಟ್ ವೆರಿಫೈಡ್ ಎಂದು ಇದೆ. ಅಂದರೆ ಒಂದು ಸೆಕ್ಷನ್ ಅನ್ವೆರಿಫೈಡ್ ಆಗಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಅಂತ ಸಂದರ್ಭದಲ್ಲಿ ಡಿಡಿಒ ಆದವರು ಆ ಒಂದು ಅಮೌಂಟ್ ಡೀಟೇಲ್ಸ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅನ್ಸೆಲೆಕ್ಟ್ ಆದಂತ ಬಾಕ್ಸ್ ಕಡೆಗೆ ಪ್ರವೇಶವನ್ನು ಪಡೆಯುತ್ತಾರೆ. ನಂತರ ಅಮೌಂಟ್ ಡೀಟೇಲ್ಸ್ ವೆರಿಫೈಡ್ ಅನ್ನು ಮಾಡಬೇಕು. ನಂತರ ಬಂದುಬಿಟ್ಟು ವೆರಿಫೈಡ್ ಲಿಸ್ಟ್ ನಲ್ಲಿ ಎಲ್ಲ ಸೆಕ್ಷನ್ಗಳು ವೆರಿಫೈಡ್ ಅಂತಲೂ ಕಾಣುತ್ತದೆ. ಎಲ್ಲ ಸೆಕ್ಷನ್ಗಳು ವೆರಿಫೈಡ್ ಆದ ನಂತರ ಡಿಡಿಒ ಆದವರು ಸದರಿ ಬಿಲ್ ಅನ್ನು ತಮ್ಮ ಹಂತದಲ್ಲೇ ಸೇವ್ ಮಾಡುವುದಾದರೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ರೂವ್ ಅಂಡ್ ಸೆಂಡ್ ಟು ಪ್ರಿಂಟ್ ಹೇಳಿದಾಗ ಸದರಿ ಬಿಲ್ಲು ಅಪ್ರೂವ್ ಆಗುತ್ತೆ ಮತ್ತು ಅಪ್ರೂವ್ ಆದಂತಹ ಬಿಲ್ಲು ಪ್ರಿಂಟ್ಗಾಗಿ ಕೇಸ್ ವರ್ಕರ್ ಲಾಗಿನ್ಗೆ ಫಾರ್ವರ್ಡ್ ಆಗುತ್ತೆ. ರಿಟರ್ನ್ ಟು ಸುಪ್ರೀಂಟ್ ಹೇಳಿದಾಗ ಅಂದರೆ ಬಿಲ್ಲಿನಲ್ಲಿ ತಪ್ಪುಗಳಿದ್ದಲ್ಲಿ ಡಿಡಿಒ ಆದವರು ಬಿಲ್ಲನ್ನು ರಿಟರ್ನ್ ಟು ಸುಪ್ರೀಂಟ್ ಎಂದು ಹೇಳಿದಾಗ ಬಿಲ್ಲು ಸುಪ್ರೀಂಟ್ ಲಾಗಿನ್ಗೆ ಮರಳಿ ಬರುತ್ತದೆ. ಡಿಸ್ಕಾರ್ಡ್ ಎಂದು ಮಾಡಿದಾಗ ಈ ಬಿಲ್ಲನ್ನು ಸಂಪೂರ್ಣವಾಗಿ ಡಿಡಿಒ ಆದವರು ರದ್ದುಪಡಿಸಬಹುದು. ಈಗ ನಾವು ಅಪ್ರೂವ್ ಅಂಡ್ ಸೆಂಡ್ ಟು ಪ್ರಿಂಟ್ ಎಂದು ಹೇಳೋಣ. ಅಪ್ರೂವ್ ಅಂಡ್ ಸೆಂಡ್ ಟು ಪ್ರಿಂಟ್ ಎಂದು ಹೇಳಿದಾಗ ಸಕ್ಸೆಸ್ಫುಲಿ ಕಂಪ್ಲೀಟೆಡ್ ವೆರಿಫಿಕೇಶನ್ ಡು ಯು ವಾಂಟ್ ಟು ಫಾರ್ವರ್ಡ್ ಅಂಡ್ ಪ್ರಿಂಟ್ ಬಿಲ್ ಎಂದು ಡಿಸ್ಪ್ಲೇ ಆಗುತ್ತೆ. ನಾವು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಸೆಂಡ್ ಟು ಇದರಲ್ಲಿ ಕೇಸ್ ವರ್ಕರ್ ಅನ್ನು ಸೆಲೆಕ್ಟ್ ಮಾಡಬೇಕು. ಒಂದೇ ಕಚೇರಿಯಲ್ಲಿ ಒಬ್ಬ ವಿಷಯ ನಿರ್ವಾಹಕರಿದ್ದಲ್ಲಿ ಈ ರೀತಿಯಾದ ಸ್ಕ್ರೀನ್ ಡಿಸ್ಪ್ಲೇ ಆಗುವುದಿಲ್ಲ. ಅಂದರೆ ಒಂದೇ ಕಚೇರಿಯಲ್ಲಿ 2 ರಿಂದ 3 ವಿಷಯ ನಿರ್ವಾಹಕರಿದ್ದಲ್ಲಿ ಹೆಚ್ಚು ವಿಷಯ ನಿರ್ವಾಹಕರಿದ್ದಲ್ಲಿ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತದೆ. ಅಂದರೆ ಡಿಡಿಒ ಆದವರು ಯಾವ ಒಂದು ವಿಷಯ ನಿರ್ವಾಹಕರಿಗೆ ಬಿಲ್ ಅನ್ನು ಫಾರ್ವರ್ಡ್ ಮಾಡುತ್ತಿರುವರೋ ಆ ಒಂದು ಅನ್ಸೆಲೆಕ್ಟ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಿಗ್ನೇಚರ್ ಸರ್ಟಿಫಿಕೇಟ್ ಡಿಸ್ಪ್ಲೇ ಆಗುತ್ತೆ. ಈ ಸಿಗ್ನೇಚರ್ ಸರ್ಟಿಫಿಕೇಟ್ ಅನ್ನು ಓಕೆ ಅಂತಲೂ ಕ್ಲಿಕ್ ಮಾಡಬೇಕು. ನಂತರ ಬಿಲ್ ಇನ್ಫಾರ್ಮೇಶನ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಈ ಒಂದು ಸ್ಕ್ರೀನ್ ನಲ್ಲಿ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸೆಸ್ಫುಲ್ ಎಂದು ಡಿಸ್ಪ್ಲೇ ಆಗುತ್ತಿದ್ದು ಬಿಲ್ ನಂಬರ್ ಮತ್ತು ಟೋಕನ್ ಸಂಖ್ಯೆಯನ್ನು ನಾವು ಇದರಲ್ಲಿ ಗಮನಿಸಬಹುದು. ನಂತರ ಕ್ಲೋಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅಂದರೆ ಸದರಿ ಬಿಲ್ಲು ಪ್ರಿಂಟ್ಗಾಗಿ ಕೇಸ್ ವರ್ಕರ್ ಲಾಗಿನ್ಗೆ ಫಾರ್ವರ್ಡ್ ಆಗಿರುತ್ತದೆ. ಕೇಸ್ ವರ್ಕರ್ ರೋಲ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಕೇಸ್ ವರ್ಕರ್ ಹೋಮ್ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ ನಲ್ಲಿ ಕ್ಲಿಕ್ ಟು ಓಪನ್ ಬಿಲ್ ಫಾರ್ ಪ್ರಿಂಟಿಂಗ್ ಎಂಬ ಸ್ಕ್ರೀನ್ ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ ನಮಗೆ ಕಾಣಲ್ಪಡುತ್ತದೆ. ನಾವು ನೇರವಾಗಿ ಈ ಒಂದು ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ ಮೇಲೆ ನಾವು ಕ್ಲಿಕ್ ಮಾಡಬಹುದು. ಇಲ್ಲದಿದ್ದಲ್ಲಿ ಪಾತ್ ಬಂದ್ಬಿಟ್ಟು ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಪ್ರೊಸೆಸ್ ಇದರಲ್ಲಿ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಕೇಸ್ ವರ್ಕರ್ ಆದವರು ವರ್ಕ್ ಲಿಸ್ಟ್ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತಾರೆ. ಈ ಒಂದು ವರ್ಕ್ ಲಿಸ್ಟ್ ನಲ್ಲಿ ಕೇಸ್ ವರ್ಕರ್ ಆದವರು ಟೋಕನ್ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಬೇಕು. ಟೋಕನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಸ್ಯಾಂಕ್ಷನ್ ಆರ್ ಆಫೀಸ್ ಆರ್ಡರ್ ಎಂದು ಇದೆ. ಅಂದರೆ ಸ್ಯಾಂಕ್ಷನ್ ಆರ್ಡರ್ ಒಟ್ಟು ಪುಟಗಳ ಸಂಖ್ಯೆಯನ್ನು ನಾವು ಇದರಲ್ಲಿ ನಮೂದಿಸಬೇಕು. ನಂತರ ಅನೆಕ್ಸರ್ ಎ ನಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಅನೆಕ್ಸರ್ ಅನ್ನು ಪ್ರಿಂಟ್ ತೆಗೆದುಕೊಳ್ಳಬೇಕು. ನಂತರ ಅನೆಕ್ಸರ್ ಒಟ್ಟು ಪುಟಗಳ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ಬಿಲ್ ಡೀಟೇಲ್ಸ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಸದರಿ ಬಿಲ್ ಡೀಟೇಲ್ಸ್ ಅನ್ನು
ಪ್ರಿಂಟ್ ತೆಗೆದುಕೊಳ್ಳಬೇಕು. ಬಿಲ್ ಡೀಟೇಲ್ಸ್ ಅನ್ನು ಪ್ರಿಂಟ್ ಪಡೆದ ನಂತರ ಪುಟಗಳ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ಅಡಿಷನಲ್ ಡಾಕ್ಯುಮೆಂಟ್ಸ್ ನಲ್ಲಿ ಒಟ್ಟಾರೆ ಎಷ್ಟು ದಾಖಲಾತಿಗಳನ್ನು ಲಗತ್ತಿಸಲಾಗುತ್ತದೆಯೋ ಆ ಒಟ್ಟು ದಾಖಲಾತಿಗಳ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ಫಾರ್ವರ್ಡ್ ಟು ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಡು ಯು ವಾಂಟ್ ಟು ಫಾರ್ವರ್ಡ್ ಬಿಲ್ ಎಂದು ಡಿಸ್ಪ್ಲೇ ಆಗುತ್ತೆ. ಓಕೆ ಅಂತಲೂ ಕ್ಲಿಕ್ ಮಾಡಬೇಕು. ನಂತರ ಸಿಗ್ನೇಚರ್ ಸರ್ಟಿಫಿಕೇಟ್ ಡಿಸ್ಪ್ಲೇ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕೇಸ್ ವರ್ಕರ್ KGID ಸಂಖ್ಯೆಯನ್ನು ನಮೂದಿಸಬೇಕು. ಓಕೆ ಅಂತಲೂ ಹೇಳಿದಾಗ ಬಿಲ್ ಇನ್ಫಾರ್ಮೇಶನ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಈ ಒಂದು ಸ್ಕ್ರೀನ್ ನಲ್ಲಿ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸೆಸ್ಫುಲಿ ಎಂದು ಡಿಸ್ಪ್ಲೇ ಆಗುತ್ತಿದ್ದು ಟಾಪ್ ಶೀಟ್ ಮೇಲೆ ಕ್ಲಿಕ್ ಮಾಡಬೇಕು. ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಬಿಲ್ಲಿಗೆ ಸಂಬಂಧಪಟ್ಟಂತಹ ಪ್ರಿಂಟ್ ಅನ್ನು ತೆಗೆದುಕೊಂಡ ನಂತರ ಬಿಲ್ಲು ಡ್ರಾಯಿಂಗ್ ರೂಲ್ಗೆ ಫಾರ್ವರ್ಡ್ ಆಗುತ್ತೆ. ವಿಡಿಯೋ ರೋಲ್ ಅನ್ನು ನಾವು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಾವು ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ ನಲ್ಲಿ ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಅನ್ನು ನಾವು ಕಾಣಬಹುದು. ಇಲ್ಲದಿದ್ದಲ್ಲಿ ಪಾತ್ ಬಂದ್ಬಿಟ್ಟು ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಪ್ರೊಸೆಸ್, ಇದರಲ್ಲಿ ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬಹುದು. ನಂತರ ಪ್ರಿಂಟೆಡ್ ಬಿಲ್ ವರ್ಕ್ ಲಿಸ್ಟ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಈ ಒಂದು ಸ್ಕ್ರೀನ್ ನಲ್ಲಿ ನಾವು ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ವಿಡಿಯೋ ಆದವರು ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೇಸ್ ವರ್ಕರ್ ಪಡೆದಂತಹ ಒಟ್ಟು ಮುದ್ರಿತ ಪುಟಗಳ ಸಂಖ್ಯೆ ಮತ್ತು ಎಲ್ಲ ದಾಖಲಾತಿಗಳ ಸಂಖ್ಯೆ ಸರಿಯಾಗಿ ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಬೇಕು. ಈ ಎಲ್ಲ ಮಾಹಿತಿಯು ಸರಿಯಾಗಿದ್ದಲ್ಲಿ ವಿಡಿಯೋ ಆದವರು ಸೆಂಡ್ ಟು ಟ್ರೆಜರಿಯ ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ ಟು ಟ್ರೆಜರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಡು ಯು ವಾಂಟ್ ಟು ಸೆಂಡ್ ಬಿಲ್ ಟು ಟ್ರೆಜರಿ ಎಂದು ಡಿಸ್ಪ್ಲೇ ಆಗುತ್ತೆ. ಓಕೆಯ ಮೇಲೆ ಕ್ಲಿಕ್ ಮಾಡಬೇಕು. ಸಿಗ್ನೇಚರ್ ಸರ್ಟಿಫಿಕೇಟ್ ಡೀಟೇಲ್ಸ್ ತೆರೆಯಲ್ಪಡುತ್ತದೆ. ನಂತರ ಓಕೆಯ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಯೂಸರ್ ಪಿನ್ ಇದ್ದಲ್ಲಿ ವಿಡಿಯೋ KGID ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ಓಕೆಯ ಮೇಲೆ ಕ್ಲಿಕ್ ಮಾಡಬೇಕು. ಬಿಲ್ ಇನ್ಫಾರ್ಮೇಶನ್ ಸ್ಕ್ರೀನ್ ನಲ್ಲಿ ಬಿಲ್ ಸೆಂಡ್ ಟು ಟ್ರೆಜರಿ ಎಂದು ಡಿಸ್ಪ್ಲೇ ಆಗುತ್ತೆ. ಅಂದರೆ ಬಿಲ್ ಅನ್ನು ಖಜಾನೆಗೆ ರವಾನೆ ಆಗಿರುತ್ತದೆ. ಇಲ್ಲಿಯವರೆಗೆ ನಾವು ಖಜಾನೆ ಟು ತಂತ್ರಾಂಶದಲ್ಲಿ GPF ಬಿಲ್ ಅನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಎಂಬುದರ ಬಗ್ಗೆ ನೋಡಿದೆವು. ಹೆಚ್ಚಿನ ವಿಡಿಯೋಗಳಿಗಾಗಿ GK ಫೈನಲ್ ಸೊಲ್ಯೂಷನ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.